ಚಾನಲ್ ಪರವಾಗಿ ಶುಭಾಶಯಗಳು. ಹುಟ್ಟಹಬ್ಬ ಒಂದು ಊರ ಹಬ್ಬ ತರ ಆಚರಣೆ ಮಾಡಿದ್ದಾರೆ, ಏನ್ ಇಷ್ಟಪಡ್ತೀರಾ? ಏನು ಜೀವನದಲ್ಲಿ ಏನ್ ಸಂಪಾದನೆ ಮಾಡಿದ್ವೋ ಬಿಟ್ಟಿದ್ವೋ ಸಾಕಷ್ಟು ಜನದ ಸ್ನೇಹ ಪ್ರೀತಿ ವಿಶ್ವಾಸಗಳನ್ನ ಸಂಪಾದನೆ ಮಾಡಿದೀವಿ. ಈ ತರ ಸಮಯದಲ್ಲೇ ಇಷ್ಟೊಂದು ನಾವು ವಿಶ್ವಾಸಗಳ ಸಂಪಾದನೆ ಮಾಡಿದೀವ, ಜನಗಳದು ಸ್ನೇಹಿತರದು, ನಮ್ಮ ಬಡಾವಣೆಯ ನಮ್ಮ ಬಂಧುಗಳದು ಆಶ್ಚರ್ಯ ಆಗುತ್ತೆ ನಮ್ಗೇನೆ. ಈ ಸಮಯದಲ್ಲಿ ಮೊದಲನೇದಾಗಿ ನನ್ನ ಸ್ನೇಹಿತರು, ನನ್ನ ಹತ್ತಿರದ ಸ್ನೇಹಿತರು ಬೇಡ ಬೇಡ ಅಂದ್ರೂ ಇರ್ಬೇಕು, ನೀನೆಲ್ಲೂ ಊರಿಗೆ ಹೋಗ್ಬೇಡ ಈ ಸತಿ, ಇದ್ದು ನಾವು ನಿನ್ನ ಹುಟ್ಟಹಬ್ಬ ಆಚರಣೆ ಮಾಡ್ಬೇಕು ಅಂತ ಹೇಳಿ ಇರಿಸ್ಕೊಂಡ್ರು. ನೋಡಿದ್ರೆ ಇಷ್ಟು ಜನದ ನಾವು ಸಂಪಾದನೆ ಮಾಡಿದೀವ, ಇಷ್ಟೊಂದು ಜನದ ಸ್ನೇಹ ವಿಶ್ವಾಸ ಸಂಪಾದನೆ ಮಾಡಿದೀವ ಅಂತ ಆಶ್ಚರ್ಯ ಆಗ್ತದೆ. ಜೀವನದಲ್ಲಿ ಇದೇ ಮುಖ್ಯವಾಗಿ ನಮಗ್ ಬೇಕಾಗಿರೋದು. ಸಾಕಷ್ಟು ಜನದ ವಿಶ್ವಾಸಗಳು ಸಂಪಾದನೆ ಮಾಡಿದೀವಿ, ಅವ್ರ ಸೇವೆ ಮಾಡೋ ಶಕ್ತಿ ಇನ್ನೂ ನಮಗ್ ಸಿಗ್ಲಿ ಅಂತ ಈ ಸಮಯದಲ್ಲಿ ನಾನು ಬಯಸ್ತೀನಿ. ನನ್ನ ಜೊತೆ ಇರೋಂತ ಸ್ನೇಹಿತರು ಈ ಸಮಯದಲ್ಲಿ ನಾನು ನೆನ್ಸ್ಕೋಬೇಕು. ಒಟ್ಟಿಗೆ ಹುಟ್ಟಿದವ್ರು ಇದ್ರು ಸಹ ಇಷ್ಟು ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ, ಆ ತರ ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಜೊತೆ ನಿಂತು ನನಗೆ ಹೆಗ್ಲು ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಮೊದಲನೇದಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ತರ ಅವ್ರ ಜೊತೆನೂ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೂ ಸಹ ಭರವಸೆ ಕೊಡ್ತೀನಿ. ನಮ್ಮ ಸ್ನೇಹಿತರಾದ ಲಕ್ಷ್ಮೀಕಾಂತ್ ಅವ್ರಿಗೆ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯಾದಿಗಳು ಕೊಟ್ಟು ಸಮೃದ್ಧಿಯಾಗಿ ಇಟ್ಟಿರ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಸರ್. ಇವತ್ತು ನಮ್ಮ ಲಕ್ಷ್ಮೀಕಾಂತ್ ಅಣ್ಣವ್ರದ್ದು ಹುಟ್ಟುಹಬ್ಬ. ಸೊ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಿದೀವಿ. ಇನ್ನ ಭಗವಂತ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಬೇಕು, ಜನರ ಸೇವೆ ಮಾಡಕ್ಕೆ ಇನ್ನು ಹೆಚ್ಚಿನ ರೀತಿಗೆ ಶಕ್ತಿ ಕೊಡಬೇಕು. ಇವಾಗ ನಮ್ಮ ದತ್ತಾತ್ರೇಯ ವಾರ್ಡಿನಲ್ಲಿ ಎಲ್ಲ ಏನೇ ಕಾರ್ಯಕ್ರಮಗಳಿದ್ರು ಮುಂದೆ ನಿಂತ್ಕೊಂಡು ಎಲ್ಲ ಬಡ ಮಕ್ಳಿಗಾಗಿರ್ಲಿ, ಯಾರೇ ಮನೆ ಕೆಲಸ ಮಾಡೋ ಯಾರ್ಯಾರಿಗಾಗಿರ್ಬೇಕು ಅನ್ನೋದು ನಮ್ಮ ಅಣ್ಣವ್ರು ನೀಟಾಗಿ ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಣ್ಣವ್ರು ಕೆಲಸ ಮಾಡ್ಕೊಡ್ತಿರೋ ನಮ್ಗೊಂದು ಅಭಿಲಾಷೆ ಇದೆ. ಇದೇ ತರ ಭಗವಂತ ಅಯ್ಯಪ್ಪ ಸ್ವಾಮಿ ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಸ್ವಾಮಿ ಶರಣ. ಲಕ್ಷ್ಮೀಕಾಂತ್ ಅವರು ನಮ್ಮ ಆತ್ಮೀಯ ಸೇವಕರು, ನಮ್ದು ಅವ್ರದ್ದು ತುಂಬಾ 45 ವರ್ಷದ ಸ್ನೇಹ. ಅವಾಗಿಂದ ಜೊತೆಗಿದ್ದೀವಿ. ತುಂಬಾ ಅನುರಾಗಿ ಮತ್ತು ತುಂಬಾ ಸ್ನೇಹ ಜೀವಿ. ಎಲ್ಲ ಜೊತೆ ಹೊಂದ್ಕೊಂಡು ಹೋಗ್ತಾರೆ. ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಅವ್ರಿಗೆ ನೆಮ್ಮದಿ ಮತ್ತೆ ಅಧಿಕಾರನೂ ಸಿಗಲಿ ಅನ್ನೋದು ನಮ್ಮ ಒಂದು ಬೇಡಿಕೆ ಮತ್ತು ದೇವರ ಹತ್ರ ಕೇಳ್ಕೊಂತೀವಿ. ಒಂದು ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋದು ನಮಗೆ. ಲಕ್ಷ್ಮೀಕಾಂತ್ ಅವ್ರಿಗೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಹೊಸ ವರ್ಷದ ಆಚರಣೆಗೂ ಅವ್ರಿಗೆ ಶುಭಾಶಯ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ದತ್ತಾತ್ರೇಯ ವಾರ್ಡ್ಗಳಲ್ಲಿ ಉನ್ನತ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಜನಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ತುಂಬಾ ಒಳ್ಳೇದು. ಆದ್ರಿಂದ ಅವ್ರಿಗೆ ದೇವರು ಆಯುಷ್ಯ ಕೊಟ್ಟು ಎಲ್ಲ ಕಾಪಾಡ್ಲಿ ಅಂತ ನಾವು ಕೇಳ್ಕೊಂತೀವಿ. ನಮ್ದು ಇವತ್ತು ಹುಟ್ಟುಹಬ್ಬ, ಅದಕ್ಕೋಸ್ಕರ ಕರೆಸಿ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಪಾರ್ಟಿಗೆಲ್ಲ ಹೋಗೋದ್ ಬಿಟ್ಟು ಅಣ್ಣನ ಬರ್ಡೇಗೋಸ್ಕರ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಲಕ್ಷ್ಮೀಕಾಂತ್ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು.